ಪ್ರೇಮಿಗಳಾದವರು ನೀನು ನನ್ನನ್ನು ತುಂಬ ಪ್ರೀತಿ ಮಾಡ್ತಾ ಇದೀಯ ಅಲ್ವಾ, ನೀನು ನನ್ನನ್ನು ಮನಸಾರೆ ಮೆಚ್ಚಿಕೊಂಡಿದೀಯ ಅಲ್ವಾ, ಹಾಗಾಗಿ ನೀನು ನನಗಾಗಿ ಬದಲಾವಣೆ ಹೊಂದಬೇಕು. ನಿನ್ನ ಎಲ್ಲ ನಡವಳಿಕೆಗಳನ್ನು, ರೀತಿ ರಿವಾಜುಗಳನ್ನು, ನಿನ್ನ ವ್ಯಕ್ತಿತ್ವವನ್ನು ಕೂಡ ನನಗಾಗಿ ಸಂಪೂರ್ಣವಾಗಿ ನೀನು ಬದಲಾಯಿಸ್ಕೋಬೇಕು ಅಂತ ಒತ್ತಡವನ್ನು ನಾವು ಹೇರ್ತೀವಿ. ಯಾವಾಗ ವ್ಯಕ್ತಿಯ ವ್ಯಕ್ತಿತ್ವವನ್ನು ನಾವು ಕೊಲ್ಲೋದಕ್ಕೆ ಪ್ರಯತ್ನ ಪಡ್ತೀವಿ, ಆಗ ವ್ಯಕ್ತಿ ಸತ್ತಂತೆ ರೀ. ಒಂದನ್ನು ಅರ್ಥ ಮಾಡ್ಕೊಳ್ಳಿ, ಪ್ರೇಮಿಗಳು ಒಬ್ಬರನ್ನೊಬ್ಬರು ಕಂಡರೆ ಮೊದಲು ಭಯವಿರಬೇಕು. ನಾವು ಯಾವುದೇ ತಪ್ಪುಗಳನ್ನು, ಅಚಾತುರ್ಯದ ಕೆಲಸಗಳನ್ನು ಮಾಡುವಾಗ ನನ್ನ ಹುಡುಗ ಅಥವಾ ನನ್ನ ಹುಡುಗಿ ಎಲ್ಲಿ ನೊಂದ್ಕೋತಾಳೋ, ಇದರಿಂದ ಮನಸ್ಸಿಗೆ ಬೇಸರ ಮಾಡ್ಕೋತಾಳೋ ಅನ್ನೋ ಭಯ ನಮ್ಮಲ್ಲಿರಬೇಕು. ನಂತರ ಗೌರವವಿರಬೇಕು. ನಮ್ಮ ಪ್ರತಿಭೆಗಳನ್ನು ಪುರಸ್ಕಾರ ಮಾಡುವಂಥ ರೀತಿಯಲ್ಲಿರಬೇಕು. ನಮ್ಮ ಬೆಳವಣಿಗೆಗೆ ದಾರಿದೀಪ ಆಗಬೇಕು, ಸ್ಫೂರ್ತಿಯಾಗಿರಬೇಕು. ಹೆಚ್ಚಿನದಾಗಿ ನಂಬಿಕೆ ಇರಬೇಕು. ಒಂದನ್ನು ತಿಳ್ಕೊಳ್ಳಿ, ನೀವು ಬಾಹ್ಯ ಸೌಂದರ್ಯಕ್ಕೆ ಹೆಚ್ಚಿನ ಒತ್ತನ್ನು ಕೊಟ್ಟು ಪ್ರೀತಿಸಿದ್ದಲ್ಲೇ ಆದರೆ ಅದನ್ನು ಪ್ರೀತಿ ಅನ್ನೋದಿಲ್ಲ, ಆಕರ್ಷಣೆ ಅಂತಾರೆ. ಯಾಕೆಂದರೆ ಬಾಹ್ಯ ಸೌಂದರ್ಯ ಅನ್ನೋದು ಕೆಲ ವರ್ಷಗಳ ನಂತರ ಕಡಿಮೆ ಆಗ್ತಾ ಹೋಗುತ್ತೆ. ಆದರೆ ಆಂತರಿಕ ಸೌಂದರ್ಯ ವಯಸ್ಸಾದಷ್ಟು ಹೆಚ್ಚುತ್ತಾ ಹೋಗುತ್ತೆ. ಅದನ್ನು ಅರ್ಥ ಮಾಡ್ಕೊಳ್ಳಿ. ನಮ್ಮ ಮುಖದ ಸೌಂದರ್ಯಕ್ಕಿಂತ ಹೃದಯದಲ್ಲಿನ ಪ್ರೀತಿ ನಮಗೆ ಹೆಚ್ಚು ಮುದವನ್ನು ಕೊಡುತ್ತದೆ. ಮತ್ತೊಂದು ಅಂಶವನ್ನು ತಿಳ್ಕೊಳ್ಳಿ, ನಿಮ್ಮ ಪ್ರೇಮದಿಂದ ಅನುರಾಗ ಮೂಡಬೇಕೇ ಹೊರತು ಅನುರಾಗದಿಂದ ಪ್ರೇಮ ಹುಟ್ಟಬಾರದು. ಹಾಗೇನಾದರೂ ಆದರೆ ಅದನ್ನು ಪ್ರೇಮ ಅನ್ನೋದಿಲ್ಲ, ವ್ಯಾಪಾರ ಅಂತಾರೆ. ಮೊದಲು ಅರ್ಥ ಮಾಡ್ಕೊಳ್ಳಿ, ಯಾವಾಗ ಒಬ್ಬರನ್ನೊಬ್ಬರು ಮನಸ್ಸಾರಿ ಪ್ರೀತಿ ಮಾಡ್ತೀರಾ, ಹಾಗೆಯೇ ವ್ಯಕ್ತಿಯ ದೌರ್ಬಲ್ಯಗಳನ್ನು ನೀವು ಯಥಾಸ್ಥಿತಿಯಲ್ಲಿ ಸ್ವೀಕಾರ ಮಾಡೋದಕ್ಕೆ ರೆಡಿ ಇರ್ತೀರಾ. ಅಂದರೆ ಒಂದು ಹುಡುಗ ಅಥವಾ ಹುಡುಗಿಯ ದೌರ್ಬಲ್ಯಗಳನ್ನು ನೀವು ಮೊದಲು ಒಪ್ಕೋಬೇಕಾಗುತ್ತೆ. ಅದನ್ನು ನೀವು ಮುಕ್ತವಾಗಿ ಚರ್ಚೆ ಮಾಡ್ಕೋಬೇಕಾಗುತ್ತೆ. ಪ್ರೀತಿ ಮಾಡಬೇಕಾದ್ರೆ ಬರೀ ಒಳ್ಳೆಯ ಗುಣಗಳನ್ನೇ ನಾವು ತೋರಿಸ್ಕೊಂಡು ಪ್ರೀತಿ ಮಾಡಿರ್ತೀವಿ. ನಂತರ ಮದುವೆಯ ಹಂತದವರೆಗೂ ಕೂಡ ಹೋಗ್ತೀವಿ. ಆದರೆ ಮುಂದಿನ ಭವಿಷ್ಯತ್ತಿನ ದಿನಗಳನ್ನು ನೆನೆಸ್ಕೊಂಡ್ರೆ ಇದು ಹೆಚ್ಚು ಕಾಲ ಉಳಿಯೋದಿಲ್ಲ ರೀ. ಹಾಗಾಗಿ ಯಾವಾಗ ನೀವು ದೌರ್ಬಲ್ಯಗಳನ್ನು ಯಥಾಸ್ಥಿತಿಯಲ್ಲಿ ಸ್ವೀಕಾರ ಮಾಡ್ತೀರಾ, ಆಗ ಒಳ್ಳೆಯ ಗುಣಗಳು ನಿಮಗೆ ಇಂಪನ್ನು ಕೊಡುತ್ತವೆ. ಅರ್ಥ ಮಾಡಿಕೊಂಡು ನೀವು ಮುಂದಿನ ಹೆಜ್ಜೆ ಇಟ್ಟಿದ್ದೇ ಆದಲ್ಲಿ ಪ್ರೇಮಿಗಳು ದಂಪತಿಗಳಾಗಿ ನೂರ್ಕಾಲ ಸಂತೋಷದಿಂದ ಬಾಳಬಹುದಾಗಿದೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.